ಕ್ರೈಮ್ ಫೈಲ್. ಇಲ್ಲಿ ನಡೆದಿರೋದು ನಡೀಬಾರ್ದಾಗಿತ್ತು ಅನ್ನೋ ಕಥೆ. ನಾವಿದನ್ನ ತೋರಿಸ್ತಿರೋದು ಇದು ನಡೆದಿದೆ ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ಮುಂದೆ ಇಂಥ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ. ಅಂಥ ಒಂದು ವಿಶೇಷವಾದ ಕಥೆ ತಗೊಂಡು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀವಿ. ಕ್ರೈಮ್ ಫೈಲ್ ಇದು ಸತ್ಯ ಘಟನೆಗಳ ಆಧಾರಿತ ಮರುಸೃಷ್ಟಿ. ಆದರೆ ನೀವು ಆರಂಭದಲ್ಲಿ ನೋಡಿದ್ದು ಈ ಘಟನೆಯ ನೈಜ ದೃಶ್ಯ. 3 ತಿಂಗಳ ಮಗು ಈ ಸ್ಥಿತಿ ತಲುಪಿದ್ದು ಹೇಗೆ? ಆ ಮಗುವಿನ ಕಥೆ ಮುಂದೇನಾಯ್ತು? ಇದರ ಹಿಂದಿನ ಕಥೆ ಏನು? ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರನೇ ಈ ಸಂಚಿಕೆ. ಮೊಹಮ್ಮದ್ ರಿಫಾಯ್ ನಿಮ್ ಮಗನ ಹೆಸರು. ಅಮ್ಮಿ ಮತ್ತೆ ನನ್ನ ತಮ್ಮ ಇಕ್ಬಾಲ್ ಇಟ್ಟಿದ್ದು. ಹೇಗಿದೆ? ಚೆನ್ನಾಗಿದೆ. ಮೊಹಮ್ಮದ್ ರಿಫಾಯ್. ಎಲ್ಲಿ ನಿಮ್ಮ ಮಮ್ಮಿ ಬರ್ಲೇ ಇಲ್ಲ? ಅವ್ರಿಗೆ ಹುಷಾರಿಲ್ಲ. ಮಗು ಹುಟ್ಟಾಗ ಬಂದಿದ್ದವರು, ಆಮೇಲೆ ಬರ್ಲೇ ಇಲ್ಲ. ಅದಕ್ಕೆ ಅಮ್ಮಿ ಹೇಳಿದ್ದಾರೆ ಎಲ್ರನ್ನೂ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಡು ಅಂತ. ನಾಳೆ ಹೋಗೋಣ ಎಲ್ರು, ಅಲ್ವಾ ತಮ್ಮಿ? ನೋಡಿಲ್ಲ ನಿನ್ ತಮ್ಮ ಹೇಗಿದ್ದಾನೆ ನೋಡು. ನಿನ್ ತಮ್ಮನ ಹೆಸರು ಏನ್ ಗೊತ್ತಾ? ಮೊಹಮ್ಮದ್ ರಿಫಾಯ್. ಮುಂದಿನ ವಾರ ಕಳಿಸ್ಕೊಡ್ತೀವಿ. ಮಗುಗೆ ಹುಷಾರಿಲ್ಲ. ಯಾಕೆ? ಏನಾಗಿದೆ ಮಗುಗೆ? ಸ್ವಲ್ಪ ಕಫ ಕಟ್ಕೊಂಡಿದೆ. ಮುಂದಿನ ವಾರ ಬಂದ್ಬಿಡ್ತೀವಿ. ಆಯ್ತು. ರಿಫಾಯ್ ಬೇಗ ಬಂದ್ಬಿಡು. ಅಮ್ಮಿಂಗ್ ಕರ್ಕೊಂಡು ಬೇಗ ಬಂದ್ಬಿಡು, ಆಯ್ತಾ? ಇನ್ನೂ 1-2 ದಿನ ಇದ್ಬಿಟ್ಟು ಹೋಗ್ಬೋದಾಗಿತ್ತಲ್ವ್ರ? ನಾನ್ ಹೇಳ್ದೆ ಅಮ್ಮಿ, ಬೆಂಗಳೂರಿನ BMTC ಬಸ್ಗಳಿಗೆಲ್ಲ ಇವರೊಬ್ರೇ ಕಂಡಕ್ಟರ್ ಅನ್ನಂಗ್ ಆಡ್ತಾರೆ. ನಾನೇನ್ ಮಾಡ್ಲಿ? ಹಾಗೆಲ್ಲ ರಜಾ ಹಾಕ್ಲಿಕ್ಕೆ ಆಗಲ್ಲ. ನಾಳೆ ಫಸ್ಟ್ ಶಿಫ್ಟ್ ಇದೆ. ಇಲ್ಲ ಅಂದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತಾ ಇದ್ದೆ. ಫಾತಿಮಾ, ಮಗುಗೆ ಕಫ ಕಟ್ಟಿದೆ ಅಂದೆಲ್ಲ, ಹೋಗ್ಬಿಟ್ಟು ಡಾಕ್ಟ್ರಿಗೆ ತೋರ್ಸು. ಇಲ್ಲೇ ಕ್ಲಿನಿಕ್ ಇದೆ, ನಾನೆಲ್ಲ ತೋರಿಸ್ಕೋತೀನಿ. ಬರ್ಲಾ? ಸರಿ, ಹುಷಾರು. ಬೆಂಗಳೂರು ತಲುಪಿದ ಫೋನ್ ಮಾಡಿ, ಮರಿಬೇಡಿ. ಮಹಮ್ಮದ್ ಹನೀಫ್ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರದವರು. ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ವಾಸವಾಗಿರೋ ಹನೀಫ್ ವೃತ್ತಿಯಲ್ಲಿ ಬಸ್ ಕಂಡಕ್ಟರ್. ಹೆಂಡತಿ ಫಾತಿಮಾ ಮೂಲತಃ ಶಿವಮೊಗ್ಗದವರು. ಈಗ 2ನೇ ಹೆರಿಗೆಯಲ್ಲಿ ಮತ್ತೊಂದು ಗಂಡು ಮಗುನ ಹೆತ್ತು ತವರು ಮನೆಯಲ್ಲಿರ್ತಾರೆ. ಗಂಡ ಹೆಂಡತಿಯರದು ಅನ್ಯೋನ್ಯ ಸಂಸಾರ. ಮಗು ನಾಮಕರಣಕ್ಕೆ ಶಿವಮೊಗ್ಗಕ್ಕೆ ಹೋಗಿದ್ದ ಹನೀಫ್ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಹೆಂಡತಿ ಫಾತಿಮಾ ಮಾರನೇ ದಿನ ಮಗುಗೆ ಕಫ ಕಟ್ಟಿದೆ ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಮನೆ ಹತ್ರದಲ್ಲಿರೋ ಡಾಕ್ಟರ್ ಸುಬ್ರಹ್ಮಣ್ಯ ಉಡುಪ ಅನ್ನೋರ್ ಕ್ಲಿನಿಕ್ ಹೋಗ್ತಾರೆ. ಏನಾಗಿದೆ ಡಾಕ್ಟರ್ ನನ್ನ ಮಗುಗೆ? ನೋಡಿ, ಯಾವುದಕ್ಕೂ ನೀವು ಉಡುಪಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಳ್ಳೇದು. ಉಡುಪಿ ಹಾಸ್ಪಿಟ್ಲಿಗ? ಯಾಕೆ ಡಾಕ್ಟರ್, ನನ್ನ ಮಗುಗೆ ಅಂತದ್ದೇನಾಗಿದೆ? ಗಾಬರಿ ಆಗ್ಬೇಡಮ್ಮ. ಮಗುವಿನ ದೇಹದಿಂದ ಮೂತ್ರದ ರೂಪದಲ್ಲಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ವೇಸ್ಟ್ ಆಗಿ ಹೋಗ್ತಾ ಇದೆ. ಅದನ್ನ ಟೆಸ್ಟ್ ಮಾಡಿ ಚಿಕಿತ್ಸೆ ಕೊಡಬೇಕಾಗಿದೆ. ಆ ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿಲ್ಲ. ಅಲ್ಲಿ ಡಾಕ್ಟರ್ ಪುಷ್ಪಾಕಿಣಿ ಅಂತ ಇದ್ದಾರೆ, ಚಿಲ್ಡ್ರನ್ ಸ್ಪೆಷಲಿಸ್ಟು. ನಾನೊಂದು ಲೆಟರ್ ಕೊಡ್ತೀನಿ, ಅವ್ರಿಗೆ ತಗೊಂಡು ಹೋಗ್ತೀನಿ. ಇಲ್ಲಿಂದ ಆರಂಭ ಆಗುತ್ತೆ ಫಾತಿಮಾ ಜೀವನದ ಮತ್ತೊಂದು ಅಧ್ಯಾಯ. ಡಾಕ್ಟರ್ ಸುಬ್ರಹ್ಮಣ್ಯ ಉಡುಪ ಹೇಳಿದ ಹಾಗೆ ಮಗುನ ಕರ್ಕೊಂಡು ಉಡುಪಿಯಲ್ಲಿರೋ ಒಂದು ಪ್ರತಿಷ್ಠಿತ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಪುಷ್ಪಾಕಿಣಿಯವ್ರನ್ನ ಭೇಟಿ ಮಾಡ್ತಾರೆ. ಅದು ಸೆಪ್ಟೆಂಬರ್ 30, 2010. ಮಗುನ ಒಳರೋಗಿಯಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗುತ್ತೆ. ಡಾಕ್ಟರ್ ಪುಷ್ಪಾಕಿಣಿ ತನ್ನ ತಂಡದೊಂದಿಗೆ 3 ತಿಂಗಳ ಮಗು ಮೊಹಮ್ಮದ್ ರಿಫಾಯ್ನನ್ನ ಸಂಪೂರ್ಣ ತಪಾಸಣೆ ಮಾಡ್ತಾರೆ. ಬನ್ನಿ, ಡಾಕ್ಟರ್ ಹೋಗ್ತಾರೆ. ನೀವಲ್ಲೇ ಇರಿ. ಏನಾಗಿದೆ ಡಾಕ್ಟರ್ ನನ್ನ ಮಗುಗೆ? ಯೋಚನೆ ಮಾಡೋಂಥದ್ದೇನಿಲ್ಲ. ಟೆಸ್ಟ್ ಎಲ್ಲ ಮುಗಿದಿದೆ. ಸಂಜೆ ರಿಪೋರ್ಟ್ ಬರುತ್ತೆ. ಅದನ್ನು ನೋಡಿಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮಗು 3-4 ದಿವಸ ಇಲ್ಲೇ ಇರಬೇಕಾಗ್ಬೋದು. ಮೆಡಿಸಿನ್ ಏನೇನು ಅಂತ ಬರ್ಕೊಡ್ತೀನಿ, ಅದನ್ನು ತಂದುಬಿಡಿ. ಸಂಗೀತ, ಮಗುನ ವಾರ್ಡಿಗೆ ಶಿಫ್ಟ್ ಮಾಡಿ, ಆಮೇಲೆ ರಿಪೋರ್ಟ್ ಬಂದ ಕೂಡಲೇ ನನಗೆ ತಂದು ತೋರಿಸಿ. ಓಕೆ ಡಾಕ್ಟರ್. ನೀವು ಹೋಗಿ ವಾರ್ಡ್ನಲ್ಲಿ ಮಗು ಜೊತೆ ಇರಿ. ಆಮೇಲೆ ಡ್ಯೂಟಿ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ. ಸರಿ ಡಾಕ್ಟರ್. मैं उनको फोन करके आती हूँ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳು. ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ಯಾ? ಹಾ, ಹಾಸ್ಪಿಟ್ಲಿಂದಾನೇ ಮಾತಾಡ್ತಿರೋದು. ಏನಾಗಿದೆ ಅಂತೆ ಮಗುಗೆ? ಡಾಕ್ಟರ್ ಏನಂದ್ರು? ಟೆಸ್ಟ್ ಎಲ್ಲ ಮುಗ್ದಿದೆ, ಏನು ತೊಂದರೆ ಇಲ್ವಂತೆ. ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಈಗ. ಸರಿ, ನಾನು ಬರ್ಬೇಕಾ? ಬೇಡ ಬಿಡಿ,
ಅಮ್ಮಿ ಮತ್ತೆ ಇಕ್ಬಲ್ ಜೊತೆಗೆ ಇದ್ದಾರೆ. ಸಮೀದ್ನ ಮೌಸಿ ಮನೇಲಿ ಬಿಟ್ಟು ಬಂದಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಏನಾದರೂ ಇದ್ರೆ ನಾನೇ ಫೋನ್ ಮಾಡ್ತೀನಿ, ಸರಿನಾ? ಸರಿ, ಮಗುನ ಹುಷಾರಾಗಿ ನೋಡ್ಕೋ. ಆಯ್ತು. ಎದೊಳಿ ಬೆಡ್ ಮೇಲೆಲ್ಲ ಕುತ್ಕೋಬಾರ್ದು, ಮಗುನ್ ಮಲ್ಗಸಿ. ಕೇಶಿಟ್ ಕೊಡಿ. ರಿಪೋರ್ಟ್ ಬಂದಿದೆಯಾ? ಸಂಜೆ ಬರುತ್ತೆ ಡಾಕ್ಟರ್. ಓಕೆ. ಏನಮ್ಮ ನಿಮ್ಮ ಹೆಸರು? ಫಾತಿಮಾ ಅಂತ. ಡಾಕ್ಟರ್, ಮಗು ಹುಷಾರಾಗುತ್ತಲ್ವ ಡಾಕ್ಟರ್? ಹುಷಾರಾಗೇ ಇದೆ, ಡೋಂಟ್ ವೆರಿ. ನಾಳೆ ಬಂದು ಮತ್ತೆ ನೋಡ್ತೀನಿ. ಯಾವ ಊರು ನಿಮ್ದು? ಬೆಂಗಳೂರು. ಮತ್ತೆ ಇಲ್ಲ ಅಡ್ಮಿಟ್ ಮಾಡಿದ್ದೀರಾ? ಅಮ್ಮನ ಮನೆ ಶಿವಮೊಗ್ಗ. ಅಮ್ಮನ ಮನೆಗೆ ಬಂದಾಗ ಮಗು ಹುಷಾರ್ ತಪ್ತು, ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದ್ವಿ. ಮಗು ಬಹಳ ಮುದ್ದಾಗಿದೆ. ಏನ್ ಹೆಸರು? ಮೊಹಮ್ಮದ್ ರಿಫಾಯ್. ಮೊಹಮ್ಮದ್ ರಿಫಾಯ್ಗೆ ಏನೂ ತೊಂದರೆ ಇಲ್ಲ. ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಅಂಶ ಸೋರಿ ಹೋಗೋ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ. 2 ದಿನದಲ್ಲೇ ಮಗು ಸಂಪೂರ್ಣವಾಗಿ ಗುಣ ಹೊಂದುತ್ತೆ. ಇನ್ನೇನು ಮಗುನ ಡಿಸ್ಚಾರ್ಜ್ ಮಾಡಬೇಕು ಅನ್ನೋ ತೀರ್ಮಾನ ಕೂಡ ಮಾಡ್ತಾರೆ. ಆದ್ರೂ ಇನ್ನೂ 1-2 ದಿನ ಅಬ್ಸರ್ವೇಷನ್ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಮಗುನ ಅಲ್ಲೇ ಉಳಿಸ್ಕೋತಾರೆ. ಮಗು ಮತ್ತಷ್ಟು ಚೇತರಿಸಿಕೊಂಡು ಲವಲವಿಕೆಯಿಂದ ಇರುತ್ತೆ. ಯೂರಿನ್ ಟೆಸ್ಟ್ ಆಯ್ತಾ? ಹಾ ಡಾಕ್ಟರ್, ನಾರ್ಮಲ್ ಇದೆ. ಗುಡ್. ತೊಂದರೆ ಏನಿಲ್ಲ. ನೀವು ಡಾಕ್ಟರ್ ಪುಷ್ಪಕಿಣಿ ಅವರ ಹತ್ರ ಮಾತಾಡಿ ಮಗುನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಮತ್ತೇನಾದ್ರೂ ಬರ್ಬೇಕಾಗುತ್ತಾ ಡಾಕ್ಟರ್? ಅಗತ್ಯ ಏನಿಲ್ಲ. ಮಗುಗೆ ಮೆಡಿಸಿನ್ಸ್ನ ಕರೆಕ್ಟಾಗಿ ಕೊಡಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಹೇಗಿದೆ ಮಗು? ಪರ್ಫೆಕ್ಟ್ಲಿ ಆಲ್ ರೈಟ್. ವೆರಿ ಗುಡ್. ಡಾಕ್ಟರ್ ಹೇಳಿದ್ರು ಮಗುನ ನಾಳೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೋದಂತೆ. ಕರ್ಕೊಂಡು ಹೋಗ್ಬೋದಾ ಡಾಕ್ಟರ್ ಮಗುನ? ನಾಳೆ ಬೇಡ, ನಾಳಿದ್ದು ಮಾಡ್ತೀವಿ. ನಾಳೆ ಹಾಸ್ಪಿಟಲ್ ವಿಸಿಟ್ ಮಾಡೋಕ್ಕೆ ಸೆಂಟ್ರಲ್ ಮಿನಿಸ್ಟರ್ ಬರ್ತಿದ್ದಾರೆ. ಹಾ ಸಂಗೀತ, ವಾರ್ಡ್ಗಳೆಲ್ಲ ಕ್ಲೀನ್ ಆಗಿರ್ಬೇಕು, ಎಲ್ರಿಗೂ ಹೇಳು. ಓಕೆ. ಇದು ಸೆಂಟ್ರಲ್ ಮಿನಿಸ್ಟರ್ ಏನಕ್ಕೆ ಬರ್ತಾ ಇರೋದು? ಚೆಕಪ್ಗಾ? ಹಾಸ್ಪಿಟಲ್ ವಿಸಿಟ್ ಮಾಡಕ್ಕೆ. ಹಲೋ. ಹೇಗಿದ್ದಾನೆ ರಿಫಾಯ್? ಹಾ, ಹುಷಾರಾಗಿದೆ. ಯಾವಾಗಂತ ಡಿಸ್ಚಾರ್ಜು? ನಾಳೆ ಮಾಡ್ಬೇಕಿತ್ತು. ಸೆಂಟ್ರಲ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ, ಅದಕ್ಕೆ ನಾಡಿದ್ ಮಾಡ್ತಾರಂತೆ. ಸರಿ, ಬೇಗ ಬಂದ್ಬಿಡಿ. ಮಗುನ ತುಂಬಾ ನೋಡ್ಬೇಕನ್ನಿಸ್ತಾ ಇದೆ. ಆಯ್ತು, ಬರ್ತೀನಿ. ಆವತ್ತು ಅಕ್ಟೋಬರ್ 4, 2010 ಕೇಂದ್ರ ಸರ್ಕಾರದ ಮಂತ್ರಿ ಗುಲಾಂ ನಬಿ ಆಜಾದ್ ಅವರು ಈ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ. ಮಂತ್ರಿ ಗುಲಾಂ ನಬಿ ಆಜಾದ್ ಅವರು ಫಾತಿಮಾ ಅವರ ಮಗುವಿನ ಆರೋಗ್ಯದ ಬಗ್ಗೆನೂ ವಿಚಾರಣೆ ಮಾಡ್ತಾರೆ. ಆಗ ಡಾಕ್ಟರ್ ಪುಷ್ಪಕಿಣಿ ಅವರು ಅಂಥ ಗಂಭೀರವಾದ ಕಾಯಿಲೆ ಏನೂ ಇಲ್ಲ, ಒಂದು ಮಾತ್ರೆಯನ್ನು ಕೊಡೋದಕ್ಕಷ್ಟೇ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೇವೆ, 2 ದಿನದಲ್ಲೇ ಡಿಸ್ಚಾರ್ಜ್ ಮಾಡ್ತೇವೆ ಅಂತ ವರದಿನೂ ನೀಡ್ತಾರೆ. ಅವರ ಪ್ರಕಾರ ಮಗು 2 ದಿನದಲ್ಲೇ ಡಿಸ್ಚಾರ್ಜ್ ಆಗ್ಬೇಕಿತ್ತು, ಆದ್ರೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಮಾರನೇ ದಿನ ಅಂದ್ರೆ ಅಕ್ಟೋಬರ್ 5, 2010 ಬೆಳಿಗ್ಗೆ 5 ಗಂಟೆಗೆ ಈ ಕಥೆಯ ಒಂದು ಪ್ರಮುಖ ಘಟನೆ ನಡೆಯುತ್ತೆ. ಇದು ಬರೀ ಘಟನೆ ಅಲ್ಲ, ದುರ್ಘಟನೆ. ಅಕ್ಟೋಬರ್ 5, 2010. ಫಸ್ಟ್ ಯಾವ ಮಗುಗೆ ಸಾಲ ಮಾಡ್ಸೋದು? ಫಾತಿಮಾ ಮಗುಗೆ. ನಡಿ, ಕರ್ಕೊಬರೋಣ. ಫಾತಿಮಾ, ಫಾತಿಮಾ, ಫಾತಿಮಾ. ಏನು? ಮಗುಗೆ ಸ್ನಾನ ಮಾಡಿಸ್ಬೇಕು. ಎಷ್ಟು ಗಂಟೆ ಆಗಿದೆ ಈಗ? 5 ಗಂಟೆ. ಇಷ್ಟು ಬೇಗ ಯಾಕೆ ಸ್ನಾನ ಮಾಡಿಸ್ತೀರಾ? ಮಗು ಇನ್ನು ಮಲಗಿದೆಯಲ್ಲ. 6 ಗಂಟೆಗೆ ನಮ್ಮ ಡ್ಯೂಟಿ ಮುಗಿಯುತ್ತೆ. ಅಷ್ಟರಲ್ಲಿ ಮಗು ಸ್ನಾನ ಮಾಡಿಸಿ ರಿಪೋರ್ಟ್ ಬರ್ಬಿಟ್ಟು ಹೋಗ್ಬೇಕು. ನಾನೇ ಆಮೇಲೆ ಮಾಡಿಸ್ತೀನಿ ಬಿಡಿ. ನೀವ್ ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ. ಡಾಕ್ಟರ್ ಹೇಳಿದ್ಮೇಲೆ ನಾವು ಮಾಡ್ಬಿಟ್ಟು ಹೋಗ್ಬೇಕು ಅಷ್ಟೇ. ಸರಿ, ಆಯ್ತು. ಇವತ್ತು ಎಷ್ಟು ಗಂಟೆಗೆ ಡಿಸ್ಚಾರ್ಜು? 10 ಗಂಟೆಗೆ ಡಾಕ್ಟರ್ ಬಂದ್ಮೇಲೆ. ನೋಡಿ, ಏನು ಇದೆ, ವೆಯ್ಟ್ ಮಾಡಿಸ್ಬಿಟ್ಟು ಬನ್ನಿ. ಅಲ್ಲ, ನಾನು ಬರ್ತೀನಿ. ಸರಿ, ಏನು ಬೇಡ.
ಪರವಾಗಿಲ್ಲ, ಸುಮ್ಮನೆ ಇರು. ಏನಿಲ್ಲ ಅಂದ್ರೆ ಇಷ್ಟು ಹೊರಗೆ ಹೇಳ್ತೀನಿ, ಯಾಕೆ ಹೇಳ್ತಿದೆ? ಏನಿಲ್ಲ, ನೀರು ಸ್ವಲ್ಪ ಬಿಸಿಲಿಟ್ಟು ಸ್ವಲ್ಪ ಸುಟ್ಟಿದೆ ಅಷ್ಟೇ. ಬಿಸಿನಾ? ಏನ್ ಮಾಡ್ತಾ ಇದ್ಯಾ? ಏನಾಗಿದೆ ಅಂತ ತೋರಿಸ್ರಿ, ನನ್ನ ಮಗುಗೆ ಏನಾಗಿದೆ ಅಂತ ತೋರಿಸ್ರಿ. ಸುಟ್ಟಿದ್ದೀರಲ್ಲ. Oh God! What the hell you have done? This is the way to handle. ನೋಡಿ ಡಾಕ್ಟರ್, ನನ್ನ ಮಗನ ಕುದಿಯೋ ನೀರಿಗೆ ಹಾಕಿ ಸುಟ್ಬಿಟ್ಟಿದ್ದಾರೆ. ದಯವಿಟ್ಟು ಬೇಗ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್. ಸಾರಿ ಮಾ, ನನ್ನ ಶಿಫ್ಟ್ ಮುಗ್ದಿದೆ, ಬೇರೆ ಡಾಕ್ಟರ್ ಬರ್ತಿದ್ದಾರೆ. ಇನ್ನೂ ಏನ್ ನೋಡ್ತಾ ಇದ್ರಾ? ಪುಷ್ಪಕ್ನಿ ಅವ್ರಿಗೆ ಫೋನ್ ಮಾಡಿ. ಡಾಕ್ಟರ್, ಅವ್ರು ಬರೋವರೆಗೂ ನನ್ನ ಮಗು ಉಳಿಬೇಕಲ್ಲ ಡಾಕ್ಟರ್, ದಯವಿಟ್ಟು ನೀವೇ ಫಸ್ಟ್ ಏಡ್ ಕೊಡಿ ಡಾಕ್ಟರ್. ಹೇಳಿದ್ನಲ್ಲಮ್ಮ, ನನ್ನ ಶಿಫ್ಟ್ ಮುಗ್ದಿದೆ, ಬೇರೆ ಡಾಕ್ಟರ್ ಬಂದು ಅಟೆಂಡ್ ಮಾಡ್ತಾರೆ. ಸಾರಿ. ಅಲ್ಲ ಡಾಕ್ಟರ್, Sorry. ಡಾಕ್ಟರ್ ಪ್ಲೀಸ್, Sorry. ಪ್ಲೀಸ್ ಡಾಕ್ಟರ್, Sorry, ma. ನನ್ನ ಮಗು ಟ್ರೀಟ್ಮೆಂಟ್ ಕೊಡ್ತೀನಿ. ಸಾರಿ ಮಾ, ಸಾರಿ. ಡಾಕ್ಟರ್ ಪ್ಲೀಸ್, ಸಾರಿ ಮಾ. ನನ್ನ ಮಗು ಫಸ್ಟ್ ಏಡ್ ಕೊಡು ಬನ್ನಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಡಾಕ್ಟರ್, ಡಾಕ್ಟರ್, ನೀವೇನ್ ಮನುಷ್ಯರು ರಾಕ್ಷಸರು? ನನ್ನ ಮಗುಗೆ ಟ್ರೀಟ್ಮೆಂಟ್ ಕೊಡು ಬನ್ನಿ. ಸಾರಿ ಸಾರಿ ಡಾಕ್ಟರ್, ಸಾರಿ ಡಾಕ್ಟರ್, ದಯವಿಟ್ಟು ನನ್ನ ಮಗು ಟ್ರೀಟ್ಮೆಂಟ್ ಕೊಡು ಬನ್ನಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಡಾಕ್ಟರ್, ಡಾಕ್ಟರ್ ಪ್ಲೀಸ್. ಯಾರಾದ್ರೂ ಬಂದು ಕಾಪಾಡಿ, ನನ್ನ ರಿಫಾಯ್ನ ಕಾಪಾಡಿ, ಯಾರಾದ್ರೂ ಬನ್ನಿ. ಅಲ್ಲ, ಬುದ್ಧಿ ಇದೆಯಾ ನಿನ್ಗೆ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ? ಈಗಲೇ ಸಸ್ಪೆಂಡ್ ಮಾಡಿಸ್ತೀನಿ. ಸಾರಿ ಮೇಡಮ್. ಏನ್ ಇಡು ಫೋನ್ನ, ಹಿಡಿಯಟ್. ಓ ಮೈ ಗಾಡ್. ಸರ್, ಇವಾಗ ಏನ್ ಮಾಡೋದು ಸರ್? ಐ ಡೋಂಟ್ ನೋ. ಹೇಳೋ. ನಮ್ಮ ಮಗುನ ನರಸ್ಕೊಳ್ಳೋ ಕುದಿಯೋ ನೀರಿಗೆ ಹಾಕಿ ಸುಟ್ಬಿಟ್ರು ರೀ. ಏನ್ ಹೇಳ್ತಾ ಇದೀಯಾ? ಹೌದು ರೀ, ಸ್ನಾನ ಮಾಡೋದಕ್ಕಂತ ಕರ್ಕೊಂಡೋಗಿ ಕುದಿಯೋ ನೀರಿಗೆ ಹಾಕ್ಬಿಟ್ಟಿದ್ದಾರೆ. ಚರ್ಮ ಎಲ್ಲ ಬಿಡ್ಕೊಂಡು ಹೋಗಿದೆ. ಯಾರು ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇಲ್ಲ. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರೀ.
ಮಗು ನೋವಿಂದ ಅಳ್ತಾ ಇರೋದು ನಮ್ಮಿಂದ ನೋಡಕ್ ಆಗ್ತಿಲ್ಲ ರೀ. ಫಾತಿಮಾ ಹೆದರ್ಕೋಬೇಡ, ನಾನು ಇವೇ ತಕ್ಷಣ ಹೊರಡ್ತೇನೆ. ಸರಿ, ಬೇಗ ಬಂದ್ಬಿಡಿ. ಹಾ, ಬಂದೆ. ಒಂದು ಸಣ್ಣ ಬೇಜವಾಬ್ದಾರಿ, ಆದರೆ ಪರಿಣಾಮ ಮಾತ್ರ ಘೋರ. 3 ತಿಂಗಳ ಮಗುವಿಗೆ ಸ್ನಾನ ಮಾಡಿಸೋದಕ್ಕೆ ನೀರು ಎಷ್ಟು ಬೆಚ್ಚಗಿರಬೇಕು ಅನ್ನೋದು ಸಾಮಾನ್ಯ ಜ್ಞಾನ. ಆದ್ರೆ ಇಲ್ಲಿ ನರ್ಸ್ಗಳಿಬ್ರು ಉಡಾಫೆಯಿಂದ ವರ್ತಿಸಿದ್ದಾರೆ. ತಂದಿಟ್ಟ ಕುದಿಯೋ ನೀರಿಗೆ ತಣ್ಣೀರನ್ನ ಮಿಕ್ಸ್ ಮಾಡೇ ಇರಲ್ಲ. ಅವಳು ಮಾಡಿರ್ಬೇಕು ಅಂತ ಇವಳು ಮಾಡಿರ್ಬೇಕು ಅಂತ ಅವಳು. ಕೊನೆಗೆ ಮಗುನ ಟಬ್ನಲ್ಲಿ ಇಳಿಸೋ ಮೊದಲಾದ್ರೂ ನೀರು ಎಷ್ಟು ಬೆಚ್ಚಗಿದೆ ಅಂತ ಬೆರಳು ಕೂಡ ಹಾಕಿ ನೋಡೋದಿಲ್ಲ. ಹಾಗೆ ಹಸುಳೆ ಕಂದಮ್ಮನ ಸುಡೋ ಬಿಸಿ ನೀರಿಗಿಳಿಸಿದ್ದಾರೆ. ತಕ್ಷಣನೇ ಎಳೆ ಚರ್ಮ ಸುಟ್ಟು ಕಳಚಿ ನೀರಿಗೆ ಬಿದ್ದಿದೆ. ಡಾಕ್ಟರ್, ದಯವಿಟ್ಟು ಬೇಗ ಬೇಗ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್. ನಿಮ್ ನರ್ಸ್ಗಳು ಚೆನ್ನಾಗಿರೋ ಮಗುನ ಹೇಗ್ ಮಾಡಿದ್ರು ನೋಡಿ ಡಾಕ್ಟರ್. ನೋಡಿ, ಕೂಡಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ, ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗಿ. ನಾವಿದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಏನ್ ಹೇಳ್ತಿದ್ರಿ ಡಾಕ್ಟರ್? ಈ ಪರಿಸ್ಥಿತಿಲಿ ಮಗುನ ನಾನು ಬೇರೆ ಕಡೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ಬೇಕಾ? ನೀವು ತಪ್ಪು ಮಾಡಿದ್ದೀರಾ. ಈಗ ಬೇರೆ ಕಡೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೀರಾ. ನೋಡಿ, ನಾನು ಚೆನ್ನಾಗಿರೋ ಮಗುನ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ನನ್ ಮಗು ಪರಿಸ್ಥಿತಿಗೆ ನಿಮ್ ನರ್ಸ್ಗಳೇ ಕಾರಣ. ದಯವಿಟ್ಟು ದಯವಿಟ್ಟು ಟ್ರೀಟ್ಮೆಂಟ್ ಕೊಟ್ಬಿಡಿ. ನೋಡಮ್ಮ, ಇದು ಬಿಸಿನೀರಿಂದ ಆಗಿರೋದಲ್ಲ, ಯಾವುದೋ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆಗಿರ್ಬೇಕು, ಇಲ್ಲ ನೀನೇನಾದ್ರೂ ತಿನ್ಸಿ ಹೆಚ್ಚು ಕಮ್ಮಿ ಆಗಿರ್ಬೇಕು. ಸುಮ್ಮನೆ ನಮ್ ತಪ್ಪು ಅಂತ ಹೇಳಕ್ ಬರ್ಬೇಡ. ನಮ್ಮ ಆಸ್ಪತ್ರೆ ಹೆಸರು ಹಾಳು ಮಾಡಬೇಡ. ಎಲ್ಲ ಮಾಲ್ ನ್ಯೂಟ್ರಿಷನ್ ಇಂದ ಆಗಿರ್ಬೇಕು ಅನ್ಸುತ್ತೆ. ನ್ಯೂಟ್ರಿಷನ್ ಕಡಿಮೆ ಆಗಿದೆ ಅಂತ ಹೇಗೆ ಹೇಳ್ತೀರಾ ಡಾಕ್ಟರ್? ನಾನೇನು ಅನ್ಎಜುಕೇಟೆಡ್ ಅಲ್ಲ, ನೀವು ಹೇಳಿದ್ದನ್ನೆಲ್ಲ ನಂಬೋಕೆ. ಈ ತರ ಆಗೋದಾಗಿದ್ರೆ ಬೆಳಿಗ್ಗೆ ಒಂದೇ ಸಲ ಹೇಗಾಗ್ತಿತ್ತು? ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಆದ್ರೆ ಇಡೀ ಮೈಗೆ ಆಗುತ್ತೆ, ಅದೇ ಹೊಟ್ಟೆಯಿಂದ ಕೆಳಗೆ ಚರ್ಮ ಸುಟ್ಟು ಜಾರು ಹೋಗುತ್ತೆ. ಇದಕ್ಕೆಲ್ಲ ನೀವೇ ಕಾರಣ. ದಯವಿಟ್ಟು ಬೇಗ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್. ನೋಡಮ್ಮ, ಇದು ಬರ್ನಿಂಗ್ ಕೇಸು. ಬೇಕಾದ್ರೆ ಬರ್ನಿಂಗ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀನಿ. ಬರ್ನಿಂಗ್ ಸೆಕ್ಷನ್ ಡಾಕ್ಟರ್ನ ಇಲ್ಲಿಗೆ ಕರೆಸಿ. ನೀವು ಅಲ್ಲಿ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಸಿ. ನಾವು ಬರುವಾಗ್ಲೇನೆ ಈ ತರ ಸುಟ್ಟೋಗಿತ್ತು ಅಂತ ಎಂಟ್ರಿ ಮಾಡಿಸೋ ಪ್ಲಾನ್ ಅಂತ ನನಗೆ ಗೊತ್ತಿದೆ. ದಯವಿಟ್ಟು ಡಾಕ್ಟರ್ನ ಇಲ್ಲಿಗೆ ಕರೆಸಿ. ನೋಡಮ್ಮ, ಡಾಕ್ಟರ್ನ ಇಲ್ಲಿ ಕರ್ಸಕ್ಕಾಗಲ್ಲ. ಬೇಕಾದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದೀನಲ್ಲ. ನೋಡಿ ಮೇಡಮ್, ಈಗ ಹಿಂಗೆಲ್ಲ ಅಂದ್ರೆ ನಾನು ಟಿವಿ ಅವ್ರನ್ನ ಕರೆಸ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮೊದಲು ಮಗುಗೆ ಟ್ರೀಟ್ಮೆಂಟ್ ಕೊಡಿ ಮೇಡಮ್. ನಮಗೆ ನಮ್ಮ ಮಗು ಬೇಕು, ಮೊದಲು ಟ್ರೀಟ್ಮೆಂಟ್ ಕೊಡಿ ಮೇಡಮ್. ಮೀಡಿಯಾದವ್ರನ್ನ ಕರ್ಸ್ತೀರಾ? ಪೊಲೀಸ್ ಅವ್ರನ್ನ ಕರ್ಸ್ತೀರಾ? ಕರ್ಸಿ, ಅವರೇ ಟ್ರೀಟ್ಮೆಂಟ್ ಕೊಡ್ಲಿ. ಡಾಕ್ಟರ್, ನನ್ನ ಮಗುಗೆ ನೀವೇ ಟ್ರೀಟ್ಮೆಂಟ್ ಕೊಡ್ಬೇಕು. ಅದೆಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ. ನಿಮ್ ತಪ್ಪು ಅಂತ ನೀವೇನು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗಿಲ್ಲ ಡಾಕ್ಟರ್. ದಯವಿಟ್ಟು ದಯವಿಟ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಡಾಕ್ಟರ್. ನೋಡಮ್ಮ, ಹೀಗೆಲ್ಲ ಕೂಗಾಡಿದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ. ಸರಿ, ನಾನು ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡ್ತೀನಿ. ಅದಕ್ಕೆ ಬೇರೆ ಡಾಕ್ಟರ್ಸ್ ಟೀಮ್ ಬರಬೇಕು. ಆದರೂ ಮಗುಗೆ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಡಾಕ್ಟರ್, ಹಂಗೆ ಹೇಳ್ಬೇಡಿ. ಅದ್ ಯಾವ ಡಾಕ್ಟರ್ನು ಬೇಕಾದ್ರೂ ಕರೆಸಿ, ಆದ್ರೆ ನನ್ ಮಗು ಉಳಿಬೇಕು. ನನ್ನ ಮಗುನ ನನ್ನ ಕೈಲಿ ನೋಡಕ್ ಆಗಲ್ಲ ಡಾಕ್ಟ್ರೆ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ನನ್ನ ಮಗುನ ಉಳಿಸ್ಕೊಡಿ. ದಯವಿಟ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಡಾಕ್ಟರ್, ಪ್ಲೀಸ್. We shall do our work and let us hope for the best. ಓಕೆ. रिफा कहाँ है? ಅಂದರೆ ನರ್ಸ್ಗಳು ನನ್ನ ಮಗ ಸುಟ್ಬಿಟ್ರು.
ಸತತ 6 ಗಂಟೆಗಳ ಕಾಲ 3 ತಿಂಗಳ ಹಸುಗೂಸಿಗೆ ಚಿಕಿತ್ಸೆ ಮಾಡ್ತಾರೆ. ಇನ್ನು ಒಂದೇ ಒಂದು ದಿನ ಕಳೆದಿದ್ರು ಮಗು ನಗ್ನಗ್ತಾ ಮನೆಗೆ ಹೋಗ್ತಾ ಇತ್ತು. ಆದ್ರೆ ಒಂದು ಸಣ್ಣ ನಿರ್ಲಕ್ಷ್ಯದಿಂದ ಪುಟ್ಟ ಮಗು ಪಡಬಾರದ ಯಾತನೆ ಪಡೋ ಹಾಗಾಯ್ತು. ಮಗುವಿನ ಈ ಸ್ಥಿತಿಗೆ ಆಸ್ಪತ್ರೆನೇ ಕಾರಣ ಆದ್ರೂ ಎಲ್ಲಾ ಮೆಡಿಸಿನ್ಸ್ನು ಅವ್ರ ಕೈಲೇ ತರಿಸ್ತಾರೆ. ಮಗುವಿನ ದೇಹಕ್ಕಿಂತ ದೊಡ್ಡ ಸೈಜಿನ ಬ್ಯಾಂಡೇಜ್ ಸುತ್ತಿ ಟ್ರೀಟ್ಮೆಂಟ್ ಮಾಡಿದೀವಿ. ಮಗುವನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಬನ್ನಿ ಡಾಕ್ಟರ್, ನೋಡಿ ನನ್ನ ಮಗುನ. ಹೇಗಿದ್ ಮಗು ಹೇಗಾಗೋಯ್ತು. ನೀವೇ ನನ್ನ ಮಗುನ ಕಾಪಾಡ್ಬೇಕು ಡಾಕ್ಟರ್. ಹುಷಾರಾಗ್ತಾನಲ್ವಾ ಡಾಕ್ಟರ್ ನನ್ನ ಮಗು? ನೋಡಮ್ಮ, ಬ್ಯಾಂಡೇಜ್ ತೆಗಿಯೋ ತನಕ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಏನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನೀವ್ ಅದೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಡಾಕ್ಟರ್. ನನ್ ಮಗು ಮೊದ್ಲಿನ ತರ ಆಗ್ಬೇಕು. ನಾವ್ ಬರುವಾಗ ಹೇಗಿದ್ದೋ ಹಾಗೆ ಮಾಡ್ಕೊಟ್ಬಿಡಿ ಡಾಕ್ಟರ್. ನೋಡಮ್ಮ, ಪವಾಡ ಮಾಡೋದಿಕ್ಕೆ ನಾವೇನು ದೇವರಲ್ಲ. ಒಳ್ಳೇದಾಗ್ಲಿ ಅಂತ ನೀನು ದೇವ್ರನ್ನ ಕೇಳ್ಕೊ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ನಮಗೂ ಸ್ವಲ್ಪ ಟೈಮ್ ಬೇಕು, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್, ಈಗ ಮಗುಗೆ ಹಾಲು ಕೊಡ್ಬೋದಲ್ವಾ ಡಾಕ್ಟರ್? ಕೊಡ್ಬೋದು. ದೊಡ್ಡವರಿಗೆ ಒಂದು ಸಣ್ಣ ಗಾಯ ಆದರೂ ತಡ್ಕೊಳ್ಳೋದು ಕಷ್ಟ. ಹಾಗಿರುವಾಗ 3 ತಿಂಗಳ ಮಗು ಸೊಂಟದ ಕೆಳಗೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಡಾಕ್ಟರ್ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ದಿನದಲ್ಲೇ ಮಗು ಹುಷಾರಾಗುತ್ತೆ ಅನ್ನೋ ನಂಬಿಕೆ ಮಾತ್ರ ಉಳಿಯುತ್ತೆ. ಹೀಗಿರುವಾಗ 2ನೇ ದಿನಕ್ಕೆ ಮತ್ತೊಂದು ಸಮಸ್ಯೆ ಶುರುವಾಗುತ್ತೆ. ಮಗುಗೆ ಹಾಲು ಕುಡಿಸಿದ್ರೆ ಅದು ಗಂಟ್ಲಲ್ಲಿ ಇಳಿಯೋದೇ ಇಲ್ಲ, ಹಾಗೆ ವಾಪಸ್ ಬರುತ್ತೆ. ಮತ್ತೊಂದು ದಿನ ಕಳೆಯುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಸೃಷ್ಟಿಯಾಗುತ್ತೆ. ಮಗುವಿನ ಮೂತ್ರ ವಿಸರ್ಜನೆ ನಿಂತು ಹೋಗುತ್ತೆ. ಮಗು ಮತ್ತೆ ಒದ್ದಾಡೋಕ್ಕೆ ಶುರು ಮಾಡುತ್ತೆ. ಡಾಕ್ಟರ್ಸ್ ಚಿಕಿತ್ಸೆ ಪ್ರಾರಂಭ ಮಾಡ್ತಾರೆ. ಇನ್ನು 2 ಸರ್ಜರಿಗಳು ನಡೆಯುತ್ತೆ. ದುರಂತ ಇಷ್ಟಕ್ಕೆ ಮುಗಿಯೋದಿಲ್ಲ. ಇದೇ ಸ್ಥಿತಿಯಲ್ಲಿ 4 ದಿನ ನರಳಾಡಿದ ಮಗು ಅಕ್ಟೋಬರ್ 9ನೇ ತಾರೀಕು ಕೊನೆ ಉಸಿರೆಳೆಯುತ್ತೆ. ನೋಡಿ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಆದರೆ ಏನು ಮಾಡೋಕ್ಕಾಗತ್ತೆ? ಯಾರೂ ಬೇಕು ಅಂತ ಮಾಡೋದಿಲ್ಲ ಅಲ್ವಾ? ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ಹಾಗೆ ನಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಕೋಆಪ್ರೇಟ್ ಮಾಡೋದಾದರೆ ಬಾಡಿನ ಶಿಫ್ಟ್ ಮಾಡ್ತೀವಿ. ನೋಡು, ಚೆನ್ನಾಗಿ ನೋಡು ನನ್ನ ಮಗು ಹೇಗ್ ಬಂದಿದೆ ಅಂತ. ನನ್ನ ಮಗು ನರಳಾಗ್ತಿರುವಾಗ ಕಾಲಿಗೆ ಇಟ್ಕೊಂಡು ಬೇಡ್ಕೊಂಡೆ. ಆದ್ರೆ ನೀನ್ ನನ್ನ ಮಗುನ ತಿರುಗೋ ನೋಡ್ಲಿಲ್ಲ. ಡಾಕ್ಟರ್ ತಾನೆ ನೀನು, ಏನಾದ್ರೂ ಮಾಡ್ಬೋದಿತ್ತಲ್ಲ. ಯಾಕೆ ಮಾಡ್ಲಿಲ್ಲ? ನನ್ನ ಮಗುನ ಕೊಂದಾಕ್ಬಿಟ್ರಿ. ನೀವೆಲ್ಲ ಸೇರ್ಕೊಂಡು ನನ್ನ ಮಗುನ ಕೊಂದಾಕ್ಬಿಟ್ರಿ. ನಿಮ್ದು ದೊಡ್ಡ ಆಸ್ಪತ್ರೆ ತಾನೆ. ನನ್ನ ಮಗುನ ವಾಪಸ್ ತಂದ್ಕೊಟ್ಬಿಡಿ. ವಾಪಸ್ ತಂದ್ಕೊಡಿ ನನ್ನ ಮಗುನ. ವಾಪಸ್ ತಂದ್ಕೊಡಿ. ಫಾತಿಮಾ, ಫಾತಿಮಾ, ಬಿಡಲಿ. ಫಾತಿಮಾ ಕಡೆಯವರು ಈ ತರ ಅನ್ಯಾಯ ಆಗಿದೆ ಅಂತ ಪೊಲೀಸ್ನವರಿಗೆ ಫೋನ್ ಮಾಡಿ ಕರೆಸ್ತಾರೆ. ಆದ್ರೆ ಪೊಲೀಸ್ನವರು ಒಳಗೆ ಬಂದು ಮಗುನ ನೋಡೋದೇ ಇಲ್ಲ. ಹೇಗಾಯ್ತು ಏನಾಯ್ತು ಅಂತಾನೂ ಕೇಳೋದಿಲ್ಲ. ಬದಲಾಗಿ ಆಸ್ಪತ್ರೆಗೆ ಡಾಕ್ಟರ್ಗಳಿಗೆ ರಕ್ಷಣೆ ಕೊಡೋದಕ್ಕೆ ನಿಂತ್ಬಿಡ್ತಾರೆ. ಯಾರು ಫಾತಿಮಾ ಸಹಾಯಕ್ಕೆ ಬರೋದಿಲ್ಲ. ಈ ಪ್ರತಿಷ್ಠಿತ ಆಸ್ಪತ್ರೆ ಯಾವುದು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರ್ಬೋದು. ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆ.
ಇಷ್ಟೆಲ್ಲ ಆದರೂ ಇದುವರೆಗೂ ಕಾಣಿಸ್ತಾ ಇದ್ದ ಆಸ್ಪತ್ರೆಯ ಆಡಳಿತ ವರ್ಗ ವಿಷಯ ದೊಡ್ಡದಾಗ್ತಿದ್ದ ಹಾಗೆ ಸಂಧಾನಕ್ಕೆ ಬರ್ತಾರೆ. ನೋಡಿ, ಏನೋ ತಪ್ಪಾಗಿದೆ. ನಮ್ಮ ಆಸ್ಪತ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನಿಮಗೆಲ್ಲ ಗೊತ್ತು. ಯಾರೋ ಒಂದಿಬ್ರು ಮಾಡಿದ ತಪ್ಪಿಗೆ ಇಡೀ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರಬಾರ್ದು. ಆಗಿರೋ ತಪ್ಪಿಗೆ ನಮಗೂ ಬೇಜಾರಾಗಿದೆ. ಮಗುನ ಉಳಿಸ್ಕೊಳ್ಳೋಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಯಾರೋ ಉದ್ದೇಶಪೂರ್ವಕವಾಗಿ ತಪ್ಪನ್ನು ಮಾಡಿದ್ದೀವಿ. ನನಗೆ ಗೊತ್ತು, ನಮ್ಮ ಮಾತಿಂದ ನಿಮಗೆ ಸಮಾಧಾನ ಆಗೋದಿಲ್ಲ. ನಿಮ್ಮ ನೋವು ಏನಂತ ನಮಗೂ ಅರ್ಥ ಆಗುತ್ತೆ. ಆದರೆ ಈಗ ನಾವಾಗಲಿ ನೀವಾಗಲಿ ಏನು ಮಾಡಲಿಕ್ಕಾಗುತ್ತೆ? ಅದಕ್ಕೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ಇದನ್ನು ಇಲ್ಲಿಗೆ ಬಿಟ್ಟುಬಿಡೋಣ. ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಕಾಂಪ್ರಮೈಸ್ ಮಾಡ್ಕೋಬೇಕಾ? ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಇದು ಸಣ್ಣ ವಿಷಯ ಅಲ್ಲ. ಜೀವ ಹೋಗಿದೆ. ಹುಟ್ಟಿ ಹೀಗ್ ತಾನೇ ಕಣ್ಬಿಟ್ರು ನನ್ ಮಗುವಿನ ಜೀವ ಹೋಗಿದೆ. ನನ್ ಮಗುವಿನ ಜೀವ ವಾಪಸ್ ತಂದ್ಕೊಡ್ತೀರಾ? ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಹೇಳಿ, ತಂದ್ಕೊಡಿ, ವಾಪಸ್ ತಂದ್ಕೊಡಿ. ನೋಡಿ, ಆಸ್ಪತ್ರೆ ಅಂದಮೇಲೆ ಇದೆಲ್ಲ ನಡೆಯುತ್ತೆ. ಆಸ್ಪತ್ರೆಗೆ ಪ್ರಾಣಾಪಾಯದ ಸ್ಥಿತಿನಲ್ಲೇ ಬರ್ತಾರೆ. ಬಂದವರೆಲ್ಲ ಬದುಕ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಾವು ಯಾವ ಗ್ಯಾರಂಟಿನೂ ಕೊಡೋದಕ್ಕಾಗೋದಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಉಳಿದದ್ದನ್ನೆಲ್ಲ ಭಗವಂತನಿಗೆ ಬಿಡ್ತೀವಿ. ನನ್ ಮಗು ಇಲ್ಲಿಗೆ ಬರುವಾಗ ಸಾವು ಬದುಕಿನ ನಡುವೆ ಹೋರಾಡ್ತಿರ್ಲಿಲ್ಲ. ಸಣ್ಣ ಕಾಯಿಲೆ ಇತ್ತು, ಅದು 2 ದಿನದಲ್ಲಿ ಸರಿ ಹೋಗಿತ್ತು. ಡಿಸ್ಚಾರ್ಜ್ ಕೂಡ ರೆಡಿ ಇತ್ತು. ಇವ್ರು ನೆಗ್ಲೆಕ್ಟ್ ಮಾಡಿ ನನ್ ಮಗುನ ಬಿಸಿ ನೀರೆಲ್ಲ ಸುಟ್ಟು ಕೊಂದ್ರು. ಈಗ ನಮ್ ಕೈಲಿ ಏನಿಲ್ಲ, ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳ್ತೀರಾ? ನನಗೂ ಕಾನೂನು ಗೊತ್ತಿದೆ, ನ್ಯಾಯ ಕೇಳ್ತೀನಿ. ಎಲ್ಲಿ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ನಾನು ನ್ಯಾಯ ಕೇಳ್ತೀನಿ. ಬಿಡೋದಿಲ್ಲ, ನಾನು ಬಿಡೋದಿಲ್ಲ. ನಿನ್ ಸಂಕಟ ನಮ್ಗೆ ಅರ್ಥ ಆಗತ್ತೆ. ಏನೇ ಮಾಡಿದ್ರು ಹೋಗಿರೋ ಮಗು ಮತ್ತೆ ಬರೋದಿಲ್ಲ ಅಲ್ವಾ? ನೀನು ಕಾನೂನು, ಕೋರ್ಟು ಅಂತೆಲ್ಲ ಹೋದ್ರೆ ಎಲ್ರಿಗೂ ತೊಂದರೆ. ಇನ್ನು ಪೋಸ್ಟ್ ಮಾರ್ಟಮು ಅದು ಇದು ಅಂತ ಮಾಡಿದ್ರೆ ಬಾಡಿನ ಇನ್ನು 3-4 ದಿನ ಇಡಬೇಕಾಗತ್ತೆ. ಈಗಾಗಲೇ ಸುಟ್ಟು ಗಾಯಗಳಿಂದ ಬಾಡಿ ಕೊಳ್ತು ಹೋಗಿದೆ. ಕಾನೂನಿನ ಕಾರಣ ಕೊಟ್ಟು ಅದನ್ನ ಹಾಗೆ ಇಡೋದು ಸರಿನಾ? ಯೋಚನೆ ಮಾಡಿ. ಬೇಗ ಅದಕ್ಕೊಂದು ಮುಕ್ತಿ ಮಾಡಿ. ನೀವು ಹಿರಿಯರು, ಫಾತಿಮಾ ಕೋಪದಲ್ಲಿದ್ದಾಳೆ. ನೀವಾದ್ರೂ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಿ, ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಮೊದಲೇ ಫಾತಿಮಾ ಮಗುನ ಕಳ್ಕೊಂಡಿರೋ ಆಘಾತದಲ್ಲಿರ್ತಾರೆ, ಅಸಹಾಯಕತೆಯಲ್ಲಿರ್ತಾರೆ. ಕೊನೆಗೆ ಎಲ್ಲರ ಬಲವಂತಕ್ಕೆ ಮಣಿದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮಗು ಶವನ ಫಾತಿಮಾ ಗಂಡನ ಊರಾದ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿನ ಸ್ಮಶಾನದಲ್ಲಿ ಮಗುವಿನ ದೇಹನ ಮುಸ್ಲಿಂ ಸಂಪ್ರದಾಯದಂತೆ ದಫನ್ ಮಾಡ್ತಾರೆ. ಹುಟ್ಟಿದ 3 ತಿಂಗಳಲ್ಲಿ 3 ವರ್ಷಕ್ಕಾಗುವಷ್ಟು ಖುಷಿ ಕೊಟ್ಟಿದ್ದ ಮಗು ಮೊಹಮ್ಮದ್ ರಿಫಾಯ್ ಬದುಕು ಯಾರದೋ ಸಣ್ಣ ನಿರ್ಲಕ್ಷ್ಯಕ್ಕೆ ಬಲಿಯಾಗಿ ಹೋಗುತ್ತೆ. ನಾವ್ ಹೀಗೆ ಬಿಟ್ರೆ ಮಗು ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅದು ನನ್ನನ್ನ ಕಾಡ್ತಾ ಇರುತ್ತೆ. ನಾನೇನು ಮಾಡದೇ ಇದ್ರೆ ಕೊಲೆ ಮಾಡಿರೋ ಪಾಪದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಅನಿಸ್ತಾ ಇದೆ. ಮಗು ನನ್ನನ್ನ ಕೇಳ್ತಾ ಇದೆ, ಯಾಕಮ್ಮ, ಯಾಕೆ ಸುಮ್ಮನಿದೆಯಾ ಅಂತ ನನ್ನನ್ನ ಕೇಳ್ತಾ ಇದೆ. ಕಾನೂನು ಬಡವರಿಗೊಂದು ಶ್ರೀಮಂತರಿಗೊಂದು ಅಂತ ಬೇರೆ ಬೇರೆ ಇಲ್ಲಮ್ಮ, ಎಲ್ರಿಗೂ ಒಂದೇ. ನಾನು ಆಸ್ಪತ್ರೆ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ.
ಮಗುಗೆ ಸ್ನಾನ ಮಾಡಿಸೋದಕ್ಕೆ ನೀರು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರಬೇಕು ಅನ್ನೋದು ಯಾವುದೇ ನರ್ಸ್ಗಳಿಗೆ ಗೊತ್ತಿಲ್ಲದೆ ಇರೋದಿಲ್ಲ. ಮಗುನ ನೀರಿಗಿಳಿಸೋ ಮೊದಲು ನೀರು ಎಷ್ಟು ಬಿಸಿ ಇದೆ ಅನ್ನೋದನ್ನ ಚೆಕ್ ಮಾಡಬೇಕಾಗಿತ್ತು. ನರ್ಸ್ಗಳಾದ ಸಂಗೀತ ಹಾಗೂ ಸೀಮಾ ಮಾಡಿರೋ ತಪ್ಪನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಫಾತಿಮಾ ಬಾಯಿ ಮುಚ್ಚಿದ್ರೆ ಹೊರತು ತಕ್ಷಣ ಸೂಕ್ತ ಚಿಕಿತ್ಸೆ ಕೊಡ್ಲಿಲ್ಲ. ಆಗ ಅಲ್ಲೇ ಇದ್ದ ಡ್ಯೂಟಿ ಡಾಕ್ಟರ್ ಸುಜಿತ್ ಜಾರ್ಜ್ ಫಾತಿಮಾ ಎಷ್ಟೇ ಬೇಡ್ಕೊಂಡ್ರು ಮಗುಗೆ ಚಿಕಿತ್ಸೆ ನೀಡದೇ ಇರೋದು ಕರ್ತವ್ಯ ಲೋಪ ಮಾತ್ರ ಅಲ್ಲ, ಅಮಾನವೀಯ ವರ್ತನೆನೂ ಹೌದು. ಇನ್ನು ಈ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಪುಷ್ಪಾ ಕಿಣಿ ಬೆಳಿಗ್ಗೆ 5:00ವರೆಗೆ ವಿಷಯ ಗೊತ್ತಾದ್ರೂ ಮಗುನ ನೋಡೋಕ್ ಬಂದಿದ್ದು 11:00ವರೆಗೆ. ಇವರ ಈ ದಿವ್ಯ ನಿರ್ಲಕ್ಷ್ಯಕ್ಕೆ ಅವರ ಮನಸ್ಸಾಕ್ಷಿನೇ ಉತ್ತರ ಕೊಡಬೇಕು. ಬಂದ ಮೇಲೂ ಡಾಕ್ಟರ್ ಪುಷ್ಪಾ ಕಿಣಿಯವರು ಮಗುಗೆ ಚಿಕಿತ್ಸೆ ಕೊಡೋ ಬದಲು ಮಗುನ ಆದಷ್ಟು ಬೇಗ ಅಲ್ಲಿಂದ ಕಳಿಸೋ ಪ್ರಯತ್ನ ಮಾಡ್ತಾರೆ. ಇದು ಅವರಿಂದ ಆಗಿರೋ ತಪ್ಪಲ್ಲ ಅಂತ ಏನೇನೋ ಕುಂಟು ನೆಪ ಹೇಳ್ತಾರೆ. ಆಸ್ಪತ್ರೆ ಕಡೆಯಿಂದ ಇಷ್ಟೆಲ್ಲ ತಪ್ಪುಗಳಾಗಿದ್ರು ಚಿಕಿತ್ಸೆಗೆ ಬೇಕಾದ ಔಷಧಿನೆಲ್ಲ ಫಾತಿಮಾ ಕಡೆಯಿಂದನೇ ತರಿಸ್ತಾರೆ. 3-4 ದಿನಕ್ಕೆ ಸುಮಾರು 70,000ದಷ್ಟು ಇವ್ರ ಕೈಯಿಂದನೇ ಖರ್ಚು ಮಾಡಿಸಿದ್ದಾರೆ. ಎಲ್ಲ ಮುಗಿದ ಮೇಲೂ ಫಾತಿಮಾಗೆ ಅನ್ಯಾಯ ಮಾಡಿದ ಸಿಬ್ಬಂದಿಗೆ ಶಿಕ್ಷೆ ಕೊಡೋದು ಬಿಟ್ಟು ಫಾತಿಮಾನ ರಾಜಿ ಸಂಧಾನಕ್ಕೆ ಕರೆದು ಆಮಿಷ ತೋರಿಸ್ತಾರೆ. ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಒಂದು ಮುಗ್ಧ ಮಗುವಿನ ಜೀವ ಉಳಿಸೋದಕ್ಕಿಂತ ಈ ಎಲ್ಲ ಪ್ರಯತ್ನಗಳು ಹೆಚ್ಚಾಗಿತ್ತು ಅನ್ನೋದಕ್ಕೆ ಬೇರೆ ಸಾಕ್ಷಿನೇ ಬೇಕಿಲ್ಲ. ನೋಡಮ್ಮ, ಕಂಪ್ಲೇಂಟ್ ಕೊಟ್ಟ ತಕ್ಷಣ ತಗೊಳ್ಳೋದಕ್ಕಾಗೋದಿಲ್ಲ. ಕರೆಕ್ಟಾಗಿ ಸಾಕ್ಷ್ಯ ಆಧಾರಗಳಿರಬೇಕು, ಆಗಲೇ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದು. ಸರ್, ಸಾಕ್ಷಿಗೆ ನಾನಿದ್ದೀನಿ, ನನ್ನ ತಮ್ಮ ಕೂಡ ಇದ್ದಾನೆ. ಎಲ್ಲ ನಮ್ಮ ಕಣ್ಣು ಮುಂದೆನೆ ಸರ್ ನಡೆದಿದ್ದು. ಇನ್ನು ಉಳಿದಿದ್ದನ್ನ ನೀವು ಎನ್ಕ್ವೈರಿ ಮಾಡಿ. ಹೌದು ಸರ್, ಆ ನರ್ಸ್ಗಳು ನಮ್ಮ ಮಗುನ ಬಿಸಿನೀರಲ್ಲಿ ಹಾಕಿ ಇಟ್ಕೊಂಡಿದ್ದನ್ನ ನಾವೇ ನೋಡಿದ್ದೀವಿ ಸರ್. ಅದು ಅಲ್ಲದೆ ಟಬ್ ನೀರಲ್ಲಿ ನಮ್ಮ ಮಗು ಚರ್ಮ ತೇಲಾಡ್ತಿತ್ತು ಸರ್. ನೀವು ಹೇಳಿದಷ್ಟು ಸುಲಭ ಅಲ್ಲ ರೀ ಕೋರ್ಟಲ್ಲಿ ಪ್ರೂವ್ ಮಾಡೋದು. ದೊಡ್ಡ ಆಸ್ಪತ್ರೆ ಮೇಲೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಸಾಕ್ಷಿ ಆಧಾರ ಕರೆಕ್ಟ್ ಆಗಿರಬೇಕು. ಇಲ್ಲಾಂದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತಾರೆ. ನಿಮ್ ಕೇಸ್ ಫೇಲ್ ಆಗೋದಿಲ್ಲ. ಸುಟ್ಟೋಗಿರೋ ನನ್ನ ಮಗುನೇ ಸಾಕ್ಷಿ ಇತ್ತಲ್ಲ ಸರ್. ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಮಗು ಹೇಗೆ ಸತ್ತಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ. ಸರ್, ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಅವರೇ ಬೇಡ ಅಂತ ಹೇಳ್ಬಿಟ್ರು. ಬೇಗ ದಫನ್ ಮಾಡಿ ಅಂತ ಹೇಳ್ಬಿಟ್ರು ಸರ್. ಹಾಗಂತ ಕೋರ್ಟಲ್ಲಿ ಹೇಳ್ತೀಯಾ? ಇರೋ ಒಂದು ಸಾಕ್ಷಿ ನೀನೇ ನಾಶ ಮಾಡ್ಕೊಂಡ್ ಬಂದಿದ್ಯಾ? ಏನಮ್ಮ ಹೇಳಿ ನಾನು? ನ್ಯಾಯ ಕೇಳಕ್ ಹೋದ್ರೆ ಮನ್ಸಿಗೆ ನೋವಾಗುತ್ತೆ ಅನ್ನೋ ವಿಷಯ ನಮ್ಗೆ ಈಗಲೇ ಗೊತ್ತಾಗಿದೆ. ಸಾರಿ ಸರ್, ನಾವಿನ್ ಬರ್ತೀವಿ. ಜೈಲ್ಗೆ, ಆಸ್ಪತ್ರೆಗೆ, ಪೊಲೀಸ್ ಸ್ಟೇಷನ್ಗೆ ಬಂದಾಗ ಬರ್ತೀನಿ ಅಂತ ಹೇಳ್ಬಾರ್ದಮ್ಮ. ನಾನು ಕಾಟಾಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ದಲ್ಲ ಸರ್, ನಾನು ಖಂಡಿತ ಬರ್ತೀನಿ. ಮಣಿಪಾಲ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಕ್ಕೆ ಹೋದ್ರೆ ಅಲ್ಲಿ ದೂರನ್ನೇ ತಗೊಳ್ಳೋದಿಲ್ಲ. ಒಂದು ಆಸ್ಪತ್ರೆ ಮೇಲೆ, ವೈದ್ಯರ ಮೇಲೆ ಕರ್ತವ್ಯ ಲೋಪದ ದೂರನ್ನ ತಗೋಬೇಕಾದ್ರೆ ಪೊಲೀಸ್ನವರು 100 ಸಲ ಯೋಚನೆ ಮಾಡ್ತಾರೆ. ಇಂಥ ಪ್ರಕರಣಗಳು ಉಳಿದ ಅಪರಾಧ ಪ್ರಕರಣಗಳಷ್ಟು ಸುಲಭನೂ ಅಲ್ಲ, ಸಲೀಸೂ ಅಲ್ಲ. ಇಲ್ಲಿ ವೈದ್ಯರ ಕರ್ತವ್ಯ ಲೋಪ ಆಗಿದೆ ಅಂತ ತನಿಖೆ ಮಾಡಬೇಕಾಗಿರೋದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್. ಫಾತಿಮಾ ಅಲ್ಲಿಗೂ ಹೋಗಿ ದೂರನ್ನ ಕೊಡ್ತಾರೆ. ನಂತರ ಮಣಿಪಾಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನಿರಾಕರಿಸಿದ ಬಗ್ಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿ ದೂರು ಕೊಟ್ಟು ಅವರ ಸಲಹೆ ಮೇರೆಗೆ ಫೆಬ್ರವರಿ 2, 2011ರಂದು ಮತ್ತೆ ಅದೇ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ. ಆಗ ಮೊದಲ ಬಾರಿಗೆ ದೂರು ದಾಖಲಾಗುತ್ತೆ. ನಂತರ ಕಾನೂನು ಹೋರಾಟ ಮುಂದುವರೆಸಿದ ಫಾತಿಮಾ ಹೂತಿದ್ದ ಶವವನ್ನು ಹೊರತೆಗೆದು ಅದರ ಪರೀಕ್ಷೆ ಮಾಡಿಸಬೇಕೆಂದು ಅರ್ಜಿ ಸಲ್ಲಿಸುತ್ತಾರೆ. ಮೇ 4, 2011 ನರಸಿಂಹರಾಜಪುರ ತಹಶೀಲ್ದಾರರ ಸಮ್ಮುಖದಲ್ಲಿ ಶವವನ್ನು ಹೊರತೆಗೆದು ಮಣಿಪಾಲ್ ಪೊಲೀಸರಿಗೆ ಹಸ್ತಾಂತರಿಸಲಾಯಿತು. ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ವರದಿ ತರಿಸಿಕೊಂಡು ಅದರ ಪ್ರಕಾರ ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗಿರೋದು ಅವರ ಜವಾಬ್ದಾರಿಯಾಗಿರುತ್ತೆ. ಆದ್ರೆ 3 ತಿಂಗಳು ಕಳೆದರೂ ಅವರು ಅದನ್ನ ಪ್ರಯೋಗಾಲಯಕ್ಕೆ ಕಳಿಸೋದೇ ಇಲ್ಲ. ಇದಕ್ಕಾಗಿ ಫಾತಿಮಾ ಮತ್ತೊಮ್ಮೆ ಮಾನವ ಹಕ್ಕುಗಳ ಆಯೋಗದ ಬಾಗಿಲು ಬಡಿಬೇಕಾಯಿತು. ಫಾತಿಮಾಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಇದಕ್ಕಾಗಿ ಬಿಟ್ಟು ಬಿಡದೆ 2 ವರ್ಷಗಳಿಂದ ಕಾನೂನು ಸಮರ ನಡೆಸುತ್ತಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೂ ದೂರು ನೀಡಿದ್ದಾಯಿತು. ಆದರೆ ಯಾವುದೇ ಪ್ರಭಾವ, ಆರ್ಥಿಕ ಶಕ್ತಿ ಇಲ್ಲದ ಫಾತಿಮಾಗೆ ಸೂಕ್ತವಾದ ನ್ಯಾಯ ಸಿಗೋದು ಕಷ್ಟ ಆಗಿದೆ. ಜೊತೆಗೆ ಸಾಕ್ಷಿ ನಾಶದ ಭಯನೂ ಕಾಡ್ತಾ ಇದೆ. ಎರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸ್ತಾ ಇರೋ ಫಾತಿಮಾಗೆ ಸ್ವಲ್ಪನಾದರೂ ನ್ಯಾಯದ ಭರವಸೆ ಸಿಕ್ಕಿರೋದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನಿಂದ. 2012 ಆಗಸ್ಟ್ 7ನೇ ತಾರೀಕು ಡಾಕ್ಟರ್ ಚಿಕ್ಕನಂಜಪ್ಪ ಅಧ್ಯಕ್ಷತೆಯಲ್ಲಿ ಮೆಡಿಕಲ್ ಕೌನ್ಸಿಲ್ ಒಂದು ತೀರ್ಪು ನೀಡುತ್ತೆ. ಇವರು ನಡೆಸಿದ ತನಿಖೆ ಹಾಗೂ ವಿಚಾರಣೆ ಪ್ರಕಾರ ಮಗು ಸುಟ್ಟ ಗಾಯಗಳಿಂದ ಸತ್ತಿದ್ದು ನಿಜವಾಗಿದ್ದು, ಈ ಘಟನೆಗೆ ನರ್ಸ್ಗಳಾದ ಸಂಗೀತ ಹಾಗೂ ಸುಮಲತಾ ಅಲಿಯಾಸ್ ಸೀಮಾ ಇವರಿಬ್ಬರ ಬೇಜವಾಬ್ದಾರಿತನವೇ ಕಾರಣ ಎಂದು ಸಾಬೀತಾಗಿರುತ್ತೆ. ಕಸ್ತೂರ್ಬಾ ಆಸ್ಪತ್ರೆಯ ಆಡಳಿತ ವರ್ಗದವರು ತಮ್ಮ ಸೇವೆ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಜಾಗ್ರತೆ ವಹಿಸದೇ ಇರೋದಕ್ಕೆ ಎಚ್ಚರಿಕೆ ನೀಡಿದೆ. ಹಾಗೆ ಆ ಇಬ್ಬರು ನರ್ಸ್ಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಸೂಚನೆಯೂ ನೀಡಲಾಗಿದೆ.
ಇನ್ನು ಈ ಘಟನೆಯಲ್ಲಿ ಡಾಕ್ಟರ್ಗಳ ಬೇಜವಾಬ್ದಾರಿತನನ ಸಾಬೀತುಪಡಿಸುವಲ್ಲಿ ದೂರುದಾರರು ವಿಫಲರಾಗಿದ್ದಾರೆ ಅಂತ ಮೆಡಿಕಲ್ ಕೌನ್ಸಿಲ್ ತೀರ್ಪು ನೀಡಿದೆ. ಇದು ಫಾತಿಮಾ ಅವರಿಗೆ ಸಂಪೂರ್ಣ ತೃಪ್ತಿ ನೀಡದೇ ಇದ್ರೂ ಮುಂದಿನ ಕಾನೂನು ಹೋರಾಟಕ್ಕೆ ಇದು ಅನುಕೂಲ ಆಗೋದಂತೂ ನಿಜ. ಮುಂದೆ ಏನು ಅನ್ನೋ ಪ್ರಶ್ನೆ ನಿತ್ಯ ಫಾತಿಮಾನ ಕಾಡ್ತಾ ಇದೆ. ಈಗ ನಿಮ್ಮ ಮುಂದೆ ನಿಜವಾದ ಫಾತಿಮಾ ಬರ್ತಾರೆ. ಅವ್ರ ನೋವು ಸಂಕಟನ ಅವ್ರ ಬಾಯಲ್ಲೇ ಕೇಳಿ. ನನ್ನ 3 ತಿಂಗಳು ಮಗು ಮೊಹಮ್ಮದ್ ರಿಫೈನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಮಗು ಡಿಸ್ಚಾರ್ಜ್ ಆಗೋ ಸಂದರ್ಭದಲ್ಲಿ ಸ್ಟಾಫ್ ನರ್ಸ್ಗಳು ನೆಗ್ಲಿಜೆನ್ಸಿ ಮಾಡಿ ನನ್ನ ಮಗುನ ಸುಟ್ಟಿದ್ದಾರೆ. ತಕ್ಷಣಕ್ಕೆ ಡಾಕ್ಟರ್ಗಳು ಚಿಕಿತ್ಸೆ ನೀಡದೇ ಇರೋದ್ರಿಂದ ನನ್ನ ಮಗು ಸತ್ತೋಯ್ತು. ಅವರಿಗೆ ಶಿಕ್ಷೆ ಆಗಬೇಕು. ಆದರೆ ಶಿಕ್ಷೆ ಆದ್ರೂ ನನ್ನ ಮಗು ಏನು ವಾಪಸ್ ಬರೋದಿಲ್ಲ. ಕೋಟಿ ಸುರಿದ್ರೂ ನನ್ನ ಮಗು ಏನು ವಾಪಸ್ ಬರಲ್ಲ. ಆದರೆ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಬೇಕು. ಇನ್ನು ಮುಂದೆ ಯಾರೂ ಇಷ್ಟು ನೆಗ್ಲಿಜೆನ್ಸಿ ಮಾಡಬಾರ್ದು. ನನ್ನ ಮಗು ಇರ್ತಾ ಇದ್ರೆ ನನ್ನ ವೃದ್ಧಾಪ್ಯದಲ್ಲಿ ನನಗೆ ಒಂದು ಆಧಾರ ಆಗ್ತಾ ಇತ್ತು. ಆದರೆ ಇವ್ರು ಮಾಡಿರೋ ನೆಗ್ಲಿಜೆನ್ಸಿಯಲ್ಲಿ ನನ್ನ ಮಗುನ ಕಳ್ಕೊಂಡು ತುಂಬ ವ್ಯಥೆ ಪಡ್ತಾ ಇದ್ದೀನಿ. ಇಲ್ಲಿ ಒಂದು ಮಾತಂತೂ ನಿಜ, ಎಲ್ಲಾ ಕ್ಷೇತ್ರದಲ್ಲೂ ಕೆಲವರು ತಪ್ಪು ಮಾಡ್ತಾರೆ. ಹಾಗಂತ ಆ ಇಡೀ ಕ್ಷೇತ್ರನೇ ಸರಿ ಇಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಯಾರೋ ಒಂದಿಬ್ರು ನರ್ಸ್ಗಳು ತಪ್ಪು ಮಾಡಿದ್ರು ಅನ್ನೋ ಮಾತ್ರಕ್ಕೆ ಹೆತ್ತ ತಾಯಿಗಿಂತ ರೋಗಿಗಳನ್ನ ಹೆಚ್ಚಾಗಿ ಆರೈಕೆ ಮಾಡೋ ನರ್ಸ್ಗಳೆಲ್ಲ ಹಾಗೆ ಅಂತ ಅನ್ನೋಕ್ಕಾಗೋದಿಲ್ಲ. ಹಾಗೆ ಡಾಕ್ಟರ್ಗಳು, ನಮ್ಮಲ್ಲಿ ವೈದ್ಯೋ ನಾರಾಯಣ ಹರಿ ಅನ್ನೋ ಮಾತೇ ಇದೆ. ಡಾಕ್ಟರ್ಗಳು ಮರುಜೀವ ಕೊಡೋ ದೇವರುಗಳೇ ಹೌದು. ಆ ಹೆಸರಿಗೆ ತಕ್ಕ ಹಾಗೆ ಸೇವೆ ಮಾಡೋ ಸಾವಿರಾರು ಡಾಕ್ಟರ್ಗಳು ನಮ್ಮ ನಡುವೆನೇ ಇದ್ದಾರೆ. ಯಾರೋ ಒಂದಿಬ್ರು ತಪ್ಪು ಮಾಡಿದ್ರು ಅನ್ನೋ ಮಾತ್ರಕ್ಕೆ ಡಾಕ್ಟರ್ಗಳೆಲ್ಲ ಹಾಗೆ ಅನ್ನೋದು ತಪ್ಪಾಗುತ್ತೆ. ಫಾತಿಮಾಗೆ ನ್ಯಾಯ ಸಿಗಲಿ ಅಂತ ನಾವು ನೀವು ಹಾರೈಸೋಣ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.